ಸಮುದ್ರ ದಡದ ಸುಂದರ ನಗರದಲ್ಲಿ ರಮೇಶ್ ತನ್ನ ಹೆಂಡತಿಯಾದ ಗೀತಾ, ಮಗಳು ಸಾಕ್ಷಿ ಮತ್ತು ನಾಯಿ ಬೆಕ್ಕು ಜೊತೆ ಸುಂದರವಾದ ಜೀವನ ನಡೆಸುತ್ತಿದ್ದನು. ಚಿಂಟು ಮತ್ತು ಬಂಟು ಆ ಪುಟ್ಟ ಸಂಸಾರದ ಜೊತೆಗೆ ತಾವು ಒಬ್ಬ ಕುಟುಂಬದವರಂತೆ ಹೊಂದಿಕೊಂಡು ಅನ್ಯೋನ್ಯವಾಗಿದ್ದವು. ಹೇ ಗೆಳೆಯರೇ, ನಾನು ನಿಮಗೆ ಈ ದಿನ ಫುಟ್ಬಾಲ್ ಆಡೋದನ್ನ ಕಲಿಸ್ಕೊಡ್ತೇನೆ. ನೀವು ಮನ್ಸಿಟ್ಟು ನಾನು ಹೇಳ್ಕೊಟ್ಟಂತೆ ನೀವು ನನ್ನ ಜೊತೆ ಆಟ ಆಡಬೇಕು. ಆರ್ ಯು ರೆಡಿ ಗಾಯ್ಸ್? ಕಮ್ ಆನ್, ಲೆಟ್ಸ್ ಪ್ಲೇ. ಹೇ ಬಂಟು, ಈ ದಿನ ನಾನು ನಿನ್ಗೆ ಬುಲೆಟ್ ಓಡಿಸೋದನ್ನ ಕಲಿಸ್ಕೊಡ್ತೇನೆ. ಅದು ತುಂಬಾ ಮಜವಾಗಿರ್ತದೆ. ನೀನಿದನ್ನ ಕಲ್ತ್ಕೋ, ಮುಂದೆ ಉಪಯೋಗವಾಗಬಹುದು. ಬಾಸ್, ಈ ಚಿಂಟು ನೆನ್ನೆ ದಿನ ಪಕ್ಕದ ಮನೆಗೆ ಹಾಲನ್ನು ಕದ್ದು ಕುಡಿಯಲು ಹೋಗಿದ್ದ ಅವನಿಗೆ ನೀವು ಸ್ವಲ್ಪ ಬುದ್ಧಿ ಹೇಳಿ ಅವನು ನನ್ನ ಮಾತು ಕೇಳೋದಿಲ್ಲ. ಹೇ ಚಿಂಟು, ದಿನೇ ದಿನೇ ನಿನ್ನ ತುಂಟಾಟ ಜಾಸ್ತಿ ಆಗ್ತಿದೆ. ನಾನ್ ನಿನ್ಗೆ ಶಿಕ್ಷೆ ಕೊಡ್ಬೇಕಾಗುತ್ತದೆ. ಯಾಕೆ? ನಮ್ಮ ಮನೆಯಲ್ಲಿ ನಿನ್ಗೆ ಊಟ ಹಾಕುತ್ತಿಲ್ವೇ? ನೀನ್ ಯಾಕೆ ಪಕ್ಕದ ಮನೆಗೆ ಹಾಲು ಕುಡಿಯಲು ಹೋಗಿದ್ದೆ? ಅಯ್ಯೋ ಬಾಸ್, ಅವನ್ ಮಾತ್ ಕೇಳ್ಬೇಡಿ, ಅವನ್ ಸುಳ್ಳು ಹೇಳ್ತಿದ್ದಾನೆ. ನನಗೆಲ್ಲ ಗೊತ್ತಿದೆ, ನೀನ್ ಸುಮ್ನಿರು. ನನ್ನನ್ನು ಕ್ಷಮಿಸಿ ಬಾಸ್, ಮತ್ತೊಮ್ಮೆ ನಾನು ತುಂಟಾಟ ಮಾಡೋದಿಲ್ಲ. ನೀವು ಹೇಳ್ದಂಗೆ ಕೇಳ್ತೀನಿ. ಈ ಬಾರಿ ನನಗೆ ಶಿಕ್ಷೆ ಕೊಡಬೇಡಿ, ದಯಮಾಡಿ ಕ್ಷಮಿಸಿ. ಮತ್ತೊಮ್ಮೆ ಇವನೇನಾದರೂ ತುಂಟಾಟ ಮಾಡಿದ್ರೆ ನೀನು ನನಗೆ ತಿರ್ಸ್ಬೇಕು. ನಿಮ್ಮಿಬ್ಬರಿಗೂ ಕೊನೆಯ ಎಚ್ಚರಿಕೆ ಕೊಡುತ್ತಿದ್ದೇನೆ. ನೀವು ಒಳ್ಳೆಯವರಾಗಿ ಬದುಕಬೇಕು, ತುಂಟಾಟ ಮಾಡಬಾರದು, ಸರಿನಾ? ನೋಡಿ, ನಾವೀಗ 3 ಜನ ಹೊರಗಡೆ ಹೋಗುತ್ತಿದ್ದೇವೆ. ಬರೋದು ನಾನೇ ರಾತ್ರಿ ಆಗಬಹುದು. ಅಲ್ಲಿಯ ತನಕ ನೀವಿಬ್ಬರೂ ಮನೆಯನ್ನು ನೋಡಿಕೊಂಡು ಮನೆಯಲ್ಲೇ ಇರಬೇಕು. ಏನೂ ತುಂಟಾಟ ಮಾಡಲು ಹೋಗ್ಬಾರ್ದು. ನಾನು ಹೇಳಿದ ಮಾತು ನಿಮ್ಗೆ ಅರ್ಥ ಆಯ್ತಾ? ಸರಿ, ನಾವೀಗ ಹೊರಡ್ತೇವೆ. ಬಾಯ್ ಬಾಯ್ ಬಾಸ್, ಒಳ್ಳೆದಾಗ್ಲಿ, ಹೋಗಿದ್ ಬನ್ನಿ. ಗೆಳೆಯ, ಮನೆಯಲ್ಲಿ ಯಾರಿಲ್ಲ, ನಮ್ದೇ ದರ್ಬಾರು. ಅವ್ರು ಬರೋ ತನಕ ಫುಲ್ ಎಂಜಾಯ್ ಮಾಡೋಣ. ಫ್ರಿಡ್ಜ್ನಲ್ಲಿ ಕೇಕು, ಸಮೋಸ, ಪಿಜ್ಜಾ ಎಲ್ಲ ಇದೆ. ಚೆನ್ನಾಗಿ ತಿಂದು ಕುಡಿದು ಕುಪ್ಳಿಸೋಣ ಗೆಳೆಯ. ರಾತ್ರಿ ಟಿವಿ ನೋಡೋಣ, ನಂತರ ಮ್ಯೂಸಿಕ್ ಸಾಂಗ್ಸ್ ಹಾಕಿ ಡ್ಯಾನ್ಸ್ ಮಾಡೋಣ. ಇದು ನಮ್ ಸಮಯ ಗೆಳೆಯ. ಇದಕ್ ನೀನೇನಂತೀಯ? ಇದು ನಮ್ ಸಮಯ. ನಡೆ, ಫುಲ್ ಎಂಜಾಯ್ ಮಾಡೋಣ. ಈ ಸಮಯ ಮತ್ತೆ ಬರುವುದಿಲ್ಲ. ಮತ್ತ್ಯಾಕ್ ನೀನ್ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಇದು ನಮ್ ಸಮಯ, ಮಮ್ ಸಮಯ. ನಡೆ, ಫುಲ್ ಎಂಜಾಯ್ ಮಾಡೋಣ. ಈ ಸಮಯ ಮತ್ತೆ ಬರೋದಿಲ್ಲ. ನೀನ್ ಬರೀ ತಿಂತಾನೆ ಕೂತಿರ್ತೀಯಾ? ಇಲ್ಲ ಡ್ಯಾನ್ಸ್ ಮಾಡೋ ಪ್ಲಾನ್ ಏನಾರಿದ್ಯಾ? ನಡಿ, ಈಗ ಡ್ಯಾನ್ಸಿಂಗ್ ಟೈಮ್. ಲೆಟ್ಸ್ ಡ್ಯಾನ್ಸ್ ಡ್ಯಾನ್ಸ್. ಗೆಳೆಯ, ನನ್ನ ಹತ್ರ ಸೂಪರ್ ಆಗಿರೋ ಒಂದು ಐಡಿಯಾ ಇದೆ. ನಾನ್ ಬೆಳಗ್ಗೆ ಟಿವಿಯಲ್ಲಿ ಬೈಕ್ ರೈಡಿಂಗ್ ನೋಡ್ದೆ. ಅದು ತುಂಬಾ ಮಜವಾಗಿತ್ತು. ಹೆಂಗಿದ್ರು ನಿನಗ್ ಬೈಕ್ ಓಡ್ಸಕ್ ಬರುತ್ತೆ. ನಾವ್ ಯಾಕೆ ಹೊರಗಡೆ ಹೋಗಿ ಬೀಚ್ ನಲ್ಲಿ ಜ್ಯೂಸ್ ಕುಡ್ದು ಸ್ವಲ್ಪ ನೀರ್ನಲ್ಲಿ ಆಟ ಆಡಿ ಬರ್ಬಾರ್ದು? ಇದಕ್ ನೀನೇನಂತೀಯಾ? ಹೇ, ಮುಟ್ಟಾಳಂತರ ಮಾತಾಡ್ಬೇಡ. ನೀನೇನ್ ಮಾತಾಡ್ತಾ ಇದೀಯಾ? ನಮ್ ಬಾಸು ನಮ್ನ ನಂಬಿ ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ನಾವು ಮನೆಯಲ್ಲೇ ಇದ್ದು ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು. ನಿನಗಿದು ಅರ್ಥ ಆಗ್ತಾ ಇಲ್ವಾ? ಸ್ವಲ್ಪ ಯೋಚನೆ ಮಾಡು. ಅವ್ರು ಬರೋದು ಇವತ್ ರಾತ್ರಿ.
ಅಷ್ಟ್ರಲ್ಲಿ ನಾವು ಹೋಗಿ ಸ್ವಲ್ಪ ಮಜಾ ಮಾಡಿ ಮರಳಿ ಬರ್ತೇವೆ. ಇದ್ರಲ್ಲಿ ಏನ್ ತಪ್ಪು? ನನ್ ಮಾತ್ ಕೇಳು ಗೆಳೆಯ. ನಾವಿದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ಒಂದಲ್ಲ 2 ಬಾರಿ ಯೋಚನೆ ಮಾಡಬೇಕು. ನನಗೆ ಯಾಕೋ ಇದು ಸರಿ ಅಂತ ಅನ್ಸುತ್ತಿಲ್ಲ. ಪ್ಲೀಸ್ ಗೆಳೆಯ, ಓನ್ಲಿ 1 ರೈಡ್ ಪ್ಲೀಸ್. ಇಲ್ಲ ಅನ್ಬೇಡ. ಸರಿ ಆಯ್ತು, ಓನ್ಲಿ 1 ರೈಡ್. ಮತ್ತೆ ಕೇಳಬಾರ್ದು. ಮತ್ತೆ ಯಾಕೆ ತಡ ಮಾಡ್ತಿದ್ಯಾ? ನಡಿ, ಈಗ್ಲೇ ಹೋಗೋಣ. ಅದು ತುಂಬಾ ಮಜವಾಗಿರ್ತದೆ. ಸರಿ, ನಡಿ ಹೋಗೋಣ. ನಿನಗೆ ಧನ್ಯವಾದಗಳು ಗೆಳೆಯ. ಜಾಲಿ ಜಾಲಿ ಗೆಳೆಯ, ತುಂಬಾ ಮಜಾ ಬರ್ತಿದೆ. ಗೆಳೆಯ ಗೆಳೆಯ, ಇನ್ನು ಜೋರಾಗಿ ಸ್ಪೀಡಾಗಿ ಓಡಿಸೋ. ಈಗ ನೋಡು ಹೆಂಗ್ ಓಡಿಸ್ತೀನಿ ಅಂತ. ನೀನೇ ಹೇಳ್ದಂಗೆ ಇದು ತುಂಬಾ ಮಜವಾಗಿತ್ತು ಗೆಳೆಯ. ಆ 4 ಗೋಡೆಗಳ ಮಧ್ಯೆ ಇದ್ದು ನನಗೂ ಬೋರ್ ಆಗಿತ್ತು. ಈಗ ತುಂಬಾ ಮಜಾ ಬರ್ತಾ ಇದೆ. ನಾನ್ ಹೇಳ್ದೆ ತಾನೇ ಇದು ತುಂಬಾ ಮಜವಾಗಿರುತ್ತೆ ಅಂತ. ಈಗ ನೀನೇನ್ ಹೇಳ್ತೀಯಾ? ಈಗ ಜ್ಯೂಸ್ ಕುಡಿದು ನೀರ್ನಲ್ಲಿ ಬಿದ್ದು ಹೊರಳಾಡೋಣ. ಬಾ, ಲೆಟ್ಸ್ ಗೋ ಟು ದ ಬೀಚ್. ನೀರಿನಲ್ಲಿ ಬಿದ್ದು ಹೊರಳಾಡೋದು ತುಂಬಾ ಮಜವಾಗಿದೆ. ನಾನಂತೂ ಸಖತ್ ಎಂಜಾಯ್ ಮಾಡ್ತಿದ್ದೇನೆ. ನಾನ್ ಹೇಳ್ದೆ ತಾನೇ ಇದು ತುಂಬಾ ಮಜವಾಗಿರುತ್ತೆ ಅಂತ. ಈಗ ಇದಕ್ಕೆ ನೀನೇನಂತೀಯ? ನನಗಂತೂ ನಿನಗಿಂತ ಜಾಸ್ತಿ ಮಜಾ ಬಂತು. ನಾನಂತೂ ತುಂಬಾ ಮಜಾ ಮಾಡ್ತಿದ್ದೀನಿ. ಅಲ್ಲಿ ನೋಡ್ ಗೆಳೆಯ, ಯಾರೋ ಬುಲೆಟ್ ಅನ್ನು ಒಂಟಿಯಾಗಿ ಬಿಟ್ಟೋಗವ್ರೆ. ಅದರಲ್ಲಿ ಕೀ ಬೇರೆ ಕಾಣಿಸ್ತಾ ಇದೆ. ನಾವಿದನ್ನ ಎತ್ತಾಕೊಂಡು ಹೋದ್ರೆ ಹೇಗಿರುತ್ತೆ? ಬಾ, ಈಗಲೇ ಆ ಕೆಲಸ ಮಾಡೋಣ. ನೋಡಲ್ಲಿ, ನಿನ್ನ ಮಜದ ಮನೆ ಹಾಳಾಗೋಗ. ನಮ್ಮ ಬೈಕನ್ನು ಯಾರು ಎಗರಿಸ್ತಿದ್ದಾರೆ ಅವರನ್ನು ನಾವು ಈಗಲೇ ತಡಿಬೇಕು. ಈಗಲೇ ಓಡು, ಅವರನ್ನು ಹೆಂಗಾದ್ರೂ ಮಾಡಿ ಹಿಡಿಬೇಕು. ಹೇ, ನಿಂತ್ಕೊಡ್ರೋ ಕಲ್ರ, ಅದು ನಮ್ ಗಾಡಿ, ನಿಂತ್ಕೊಳ್ಳಿ. ಹೇ, ನಿಂತ್ಕೊಳ್ರೋ ಕಲ್ರಾ, ಅದು ನಮ್ ಗಾಡಿ, ನಿಂತ್ಕೊಳ್ಳಿ. ಅಯ್ಯೋ, ನಮ್ ಗಾಡಿ ಬಿಟ್ಬಿಡಿ. ಅಯ್ಯೋ ಅಯ್ಯೋ. ಗೆಳೆಯ, ಬೇಗ ಹತ್ತಿದ್ರಲ್ಲಿ ಅವ್ರನ್ನ ಚೇಸ್ ಮಾಡೋಣ. ನಡಿ ನಡಿ, ಬೇಗ ನಡಿ, ಸಮಯ ಇಲ್ಲ. ಅವರು ವೇರ್ ಹೌಸ್ ಒಳಗೆ ಹೋದ್ರು. ನಡಿ, ಅವ್ರು ಅಲ್ಲೇ ಇರ್ತಾರೆ. ಈ ಗಾಡಿ ಇಲ್ಲೇ ಇರ್ಲಿ. ಆ ಕದ್ದಿರುವ ಹಣವನ್ನು ಮೂಲೆಯಲ್ಲಿ ಬಚ್ಚಿಡು. ಇವತ್ತು ಒಳ್ಳೆ ಮಾಲ್ ಸಿಕ್ಕಿದೆ. ಇದನ್ನ ನಾಳೆ ಮಾರಿ ಹಣ ಮಾಡಿಕೊಳ್ಳೋಣ. ಅಲ್ಲಿಯವರೆಗೂ ಈ ಗಾಡಿಯನ್ನು ಹುಷಾರಾಗಿ ನೋಡ್ಕೊಳ್ಬೇಕು. ಕೀ ನಾನೇ ಇಟ್ಕೊಂಡಿರ್ತೀನಿ. ನೀನೇ ಹೇಳ್ದಂಗೆ ಇವತ್ತು ಒಳ್ಳೆ ಬೇಟೆನೇ ಆಡಿದ್ದೀವಿ. ಇದರಿಂದ ನಮಗೆ ತುಂಬಾ ದುಡ್ಡು ಬರುತ್ತೆ. ಆದ್ರೆ ಆ ನಾಯಿ, ಬೆಕ್ಕು ನಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ರು ಅಂತ ಗೊತ್ತಾಗ್ಲಿಲ್ಲ. ಇರ್ಲಿ ಬಿಡು, ನನಗೆ ಇವತ್ತು ತುಂಬಾ ಸುಸ್ತಾಗಿದೆ. ಇದ್ರ ಬಗ್ಗೆ ಬೆಳಿಗ್ಗೆ ಮಾತಾಡೋಣ. ಏನ್ ಮಾಡೋದು ನೀನೇ ಹೇಳು. ನಾವೇನಾದ್ರೂ ಮಾಡ್ಲೇಬೇಕು ಈಗ. ಇಬ್ರು ಚೆನ್ನಾಗಿ ಕುಡಿದು ಮಲಗವ್ರೆ. ಇದೇ ಒಳ್ಳೆ ಸಮಯ. ನಿನ್ ನಿಧಾನಕ್ಕೆ ಹೋಗಿ ಅವನಿಂದ ಕೀಯನ್ನು ಕತ್ಕೊಂಡ್ ಬಾ. ಗೆಳೆಯ, ನನಗೆ ತುಂಬಾ ಭಯ ಆಗ್ತಾ ಇದೆ. ನೀನೇ ಹೋಗ್ತೀಯಾ ಪ್ಲೀಸ್? ನಾನು ಎಷ್ಟೇ ಹೇಳಿದ್ರೂ ನೀ ನನ್ ಮಾತು ಕೇಳಿಲ್ಲ. ಇದೆಲ್ಲ ನಿನ್ನಿಂದನೇ ಆಗಿದ್ದು, ನಂಗೆಲ್ಲ ಗೊತ್ತಿಲ್ಲ. ಹೋಗಿ ಸುಮ್ನೆ ಕೀ ತಗೊಂಡ್ ಬಾ. ಸರಿ, ನೀ ನನಗ್ ಬೈಬೇಡ. ಇದೆಲ್ಲ ನಂದೇ ತಪ್ಪು. ಸರಿ, ನಾನೇ ಹೋಗಿ ನಿಧಾನಕ್ಕೆ ಕೀ ತಗೊಂಡ್ ಬರ್ತೀನಿ. ಆಮೇಲೆ ಇಲ್ಲಿಂದ ಹೊರಟೋಗೋಣ.
ಹುಷಾರಾಗಿ ಹೋಗು. ಜಾಸ್ತಿ ಸೌಂಡ್ ಮಾಡ್ಬೇಡ, ಇಲ್ಲಾಂದ್ರೆ ದಡಿಯ ಎದ್ಬಿಡ್ತಾನೆ. ಸರಿ, ನಾನೀಗ ಹೋಗ್ತಿದ್ದೀನಿ. ನೀನ್ ಯಾವುದಕ್ಕೂ ಅಲರ್ಟ್ ಆಗಿರು. ಸರಿ ಹೋಗು. ನಿನ್ನಿಂದ ನಿನ್ನೇನೆ ನಾನು ಅನುಭವಿಸ್ಬೇಕು ಗೊತ್ತಾಗ್ತಿಲ್ಲ. ಹೇ, ನನ್ ಗೆಳೆನ ಹೊಡಿತೀಯ? ನಿನ್ನನ್ ಸಾಯಿಸ್ತೀನಿ ಕಣೋ. ತಳ್ಳು ತಳ್ಳು, ಐಸಾ, ಜೋರಾಗಿ ತಳ್ಳು, ಐಸಾ ಐಸಾ. ಮಾತಾಡ್ಬೇಡ ನೀನು, ಇದೆಲ್ಲ ನಿನ್ನಿಂದಲೇ. ಈಗ ಬೈಕ್ ಕೂಡ ಕೈ ಕೊಟ್ಟಿದೆ, ಸ್ಟಾರ್ಟ್ ಕೂಡ ಆಗ್ತಾ ಇಲ್ಲ. ಇಷ್ಟೊತ್ತಿಗಾಗ್ಲೇ ಬಾಸ್ ಮನೆಗ್ ಬಂದ್ಬಿಟ್ಟಿರ್ತಾರೆ. ಈ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ಇಬ್ರಿಗೂ ಚೆನ್ನಾಗ್ ಬಾರಿಸ್ತಾರೆ. ಈಗೇನ್ ಮಾಡೋದು? ಹೇ ಗೆಳೆಯ, ಇಷ್ಟಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯಾ? ಇನ್ನೇನಾಗಿಲ್ಲ. ಬಾಸ್ ಮನೆಗ್ ಬರುವಷ್ಟರಲ್ಲಿ ಗಾಡಿನ ಮನೆ ಹತ್ರ ನಿಲ್ಸಿ ಸುಮ್ನೆ ಒಳಗ್ ಹೋಗಿ ಮಲಗ್ ಬಿಡೋಣ. ಅವ್ರಿಗೇನ್ ಗೊತ್ತಾಗಲ್ಲ. ಮತ್ತೇನಾದ್ರೂ ಮಾತಾಡಿದ್ರೆ ಜಾಡ್ಸಿ ಓದಿತೀನಿ. ನಾನ್ ಹೋಗ್ ನಿನ್ ಮಾತ್ ಕೇಳ್ಕೊಂಡ್ ಬಂದಲ್ಲ, ಇದೆಲ್ಲ ನಂದೇ ತಪ್ಪು. ಇನ್ ಮುಂದೆ ಯಾವತ್ತೂ ನಿನ್ ಮಾತ್ ಕೇಳಲ್ಲ. ಸರಿ, ಈಗ ತಳ್ಳು. ಐಸಾ, ಜೋರಾಗಿ ತಳ್ಳು, ಐಸಾ ಐಸಾ, ಐಸಾ, ಜೋರಾಗಿ ತಳ್ಳು, ಐಸಾ ಐಸಾ. ಅಯ್ಯೋ ಬಾಸ್, ಆಗ್ಲೇ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೇ, ಈಗ ನೀನೇ ಕಾಪಾಡ್ಬೇಕು. ಬಾಸ್, ನಮ್ಮನ್ನ ದಯವಿಟ್ಟು ಕ್ಷಮಿಸಿ. ಇದೆಲ್ಲ ಈ ಚಿಂಟುನೇ ಮಾಡಿದ ಕೆಲ್ಸ. ನಾನೆಷ್ಟ್ ಬೇಡ ಅಂದ್ರು ನನಗ್ ಒತ್ತಾಯ ಮಾಡಿ ಕರ್ಕೊಂಡು ಹೋದ. ನಮ್ಮನ್ನ ಹೊಡಿಬೇಡಿ ಬಾಸ್, ನಮ್ದು ತಪ್ಪಾಗಿದೆ. ಪ್ಲೀಸ್ ನಮ್ಮನ್ನ ಕ್ಷಮಿಸಿ. ರಮೇಶ್ ಪಾಪ ಅವರ ಪರಿಸ್ಥಿತಿಯನ್ನು ಕಂಡು ನಗುತ್ತಾ ಅವರ ತಪ್ಪನ್ನು ಕ್ಷಮಿಸಿಬಿಡುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.